ಇದೇ ತರ ಇದು ಕಂಟಿನ್ಯೂ ಮಾಡ್ತಾನೆ. ಯಾಕೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿ, ಅಕಸ್ಮಾತ್ ಹೊಂದಾಣಿಕೆ ಇದ್ದಿದ್ರೆ ಇವರು ಯಾವುದೇ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ದಾವೋಸ್ ಅಲ್ಲಿ ಆಗ್ತದೆ, ಅಲ್ಲಿ ಚೀಫ್ ಮಿನಿಸ್ಟರ್ಗಳು ಹೋಗ್ಬೇಕು, ರೇವಂತ್ ರೆಡ್ಡಿ ಹೋಗ್ತಾರೆ, ಸ್ಟಾಲಿನ್ ಹೋಗ್ತಾರೆ, ಪಿನಿರಾಯನ್ ಹೋಗ್ತಾರೆ, ಆದ್ರೆ ಸಿದ್ದರಾಮಯ್ಯ ಹೋಗಲ್ಲ. ಏನಕ್ಕೆ ಕೇಳಿ, ಇವ್ರು ಕುರ್ಚಿ ಯಾಕೆ ಎಳೆದು ಬಿಡ್ತಾರೆ ಅಂತ ಹೇಳಿ. ಆಮೇಲೆ ಜಿಎಸ್ಟಿ ಕೌನ್ಸಿಲ್ ಹೋಗಲ್ಲ, ಯಾಕೆ ಕುರ್ಚಿ ಯಾಕೆ ಎಳೆದು ಬಿಡ್ತಾರೆ ಅಂತ ಹೇಳಿ. ಅಂದ್ರೆ ಅರ್ಥ ಏನಂದ್ರೆ, ಪಾಪ ನಾರ್ತ್ ಕರ್ನಾಟಕಕ್ಕೆ ಹೋಗಿ ಒಂದು ವಾರ ಕಳೆದ್ಬಿಟ್ಟು ಬಂದ್ರಿ ಮುಖ್ಯಮಂತ್ರಿಗಳೇ ಅಂದ್ರೆ ಹೋಗಲ್ಲ. ಯಾಕೆ ಹೇಳಿ, ಇಲ್ಲಿ ಬೆಂಗಳೂರಲ್ಲಿ ಎಂಎಲ್ಎಗಳನ್ನ ಹೇಳ್ಕೊಂಡ್ಬಿಡ್ತಾರೆ. ಕಾರಣ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾರೆ. ನನಗೆ ಗೊತ್ತಿಲ್ಲ ಯತ್ನಾಳ್ ಅವರನ್ನ ನಿಮ್ ಇಲ್ಲ ಕೇಳಿಸ್ಕೊಂಬೇಡಿ ಸರ್. ಯತ್ನಾಳ್ ಅವರು ಹೇಳ್ತಾರೆ ಡಿಸಿಎಂ ಇಲ್ಲ ಸರ್. ನಿಮಗೆ ಪ್ರಶ್ನೆ, ನಿಮ್ಮ ಪಕ್ಷದಿಂದಲೇ ಭಯ ಇರ್ಬೋದಾ ಮುಖ್ಯಮಂತ್ರಿಗಳಿಗೆ? ಯಾಕೆ ಕೇಳಿಸ್ಕೊಳ್ಳಿ ಸರ್. ಯತ್ನಾಳ್ ಅವರು ಹೇಳ್ತಾರೆ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿದ್ದಾರಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು, ಡಿಸಿಎಂ ವಿಜಯೇಂದ್ರ ಅವರು. ಹಿಂಗೆಲ್ಲ ಆಗುತ್ತೋ ಅನ್ನೋ ಭಯ ಸಿದ್ದರಾಮಯ್ಯನವ್ರಿಗೆ. ಖಂಡಿತವಾಗ್ಲೂ ನಾವು ಇಂತ ಯಾವುದೇ ರೀತಿ ರಾಜಕಾರಣಕ್ಕೆ ಹೋಗ್ತಾ ಇಲ್ಲ. ಒಂದು ಎರಡನೇ ವಿಚಾರ ಏನಂದ್ರೆ, ಎಷ್ಟರ ಮಟ್ಟಕ್ಕೆ ಕೋಆರ್ಡಿನೇಷನ್ ಹಾಳಾಗಿದೆ ಅಂದ್ರೆ ಹೇಳಿದ್ರೆ, ಬಿಬಿಎಂಪಿನಲ್ಲಿ ಪ್ರಾಕ್ಸಿಗಳು ಬಂದು ಕೆಲಸ ಮಾಡ್ತಾವ್ರೆ. ಬಿಬಿಎಂಪಿನಲ್ಲಿ ಅಂದ್ರೆ ಆತ ಮಕ್ಕಳು ಅಥವಾ ವಾಲಂಟಿಯರ್ಸ್ ಬಂದು ಕೆಲಸ ಮಾಡ್ತಾವ್ರೆ. ಅವ್ರು ಕೆಲಸ ಮಾಡ್ತಿಲ್ಲ. ಈಗ ನಾನ್ ಗವರ್ನಮೆಂಟ್ ಸರ್ವೆಂಟ್, ನಾನ್ ಕೆಲಸ ಮಾಡ್ತಿಲ್ಲ, ನಾನ್ ಪ್ರಾಕ್ಸಿಗಳು ಬಂದು ಕೆಲಸ ಮಾಡ್ತಿರ್ತಕ್ಕಂಥ ಪರಿಸ್ಥಿತಿ ಬಿಬಿಎಂಪಿನಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಅಂದ್ರೆ ಈಗ ಜಿಬಿಎಲ್ ಬಂದಿದೆ ಅಂದ್ರೆ ಅರ್ಥ ಏನ್ ಗೊತ್ತಾ? ಅಂದ್ರೆ ಅರ್ಥ ಏನ್ ಗೊತ್ತಾ? ಅಷ್ಟು ಮಟ್ಟಕ್ಕೆ ಆಡಳಿತ ದುರ್ಗಟ್ಟೋಗಿದೆ ಅಂತ ಹೇಳಿ. ಅದಾದ್ಮೇಲೆ ಬಿಜೆಪಿಗೂ ಇದೆ. ಸರ್ಕಾರಗಳನ್ನ ಜನರು ಆಯ್ಕೆ ಮಾಡಿದ ಸರ್ಕಾರಗಳನ್ನ ಡಿಸ್ಟೆಬಿಲೈಸ್ ಮಾಡೋ ಒಂದು ಅಪಖ್ಯಾತಿ ಬಿಜೆಪಿಗೂ ಇದೆ. ಇಲ್ಲೂ ಅದಾಗಬಹುದು ಅನ್ನೋ ಅಂದಾಜಿದೆ. ಹಿಂದೆ ಇತಿಹಾಸ ತುಂಬಾ ದೊಡ್ಡದಿದೆ. ಆಯಾರಂ ಗಯಾರಂ ಸರ್ಕಾರಗಳನ್ನ ಹುಟ್ಟಾಕಿದ್ದು ಮತ್ತು ಪಟಿಯಾಲ ಸರ್ಕಾರ 1952 ನಲ್ಲಿ ಬೀಳಿಸಿದ್ದೇನೆ ನೆಹರು. ಆಯ್ತಾ, ಆಯಾರಂ ಗಯಾರಂ ಸರ್ಕಾರಗಳನ್ನ ಹುಟ್ಟಾಕಿದ್ದೇನೆ. ಈಗ ಯತ್ನಾಳ್ ಸರ್ ಚೆನ್ನಾಗಿ ಹೇಳ್ತಾರೆ, ಇತಿಹಾಸ ದೊಡ್ಡದಿದೆ, ಇತಿಹಾಸ ದೊಡ್ಡದಿದೆ. ಬಿಜೆಪಿ ವಕ್ತಾರರಿಗೆ ನನ್ನ ನೇರ ಪ್ರಶ್ನೆ, 2019 ರಿಂದ 2023 ತನಕ ನಿಮ್ಮ ಕೊಡುಗೆ ಏನು ರಾಜ್ಯಕ್ಕೆ? ಒಂದಿಷ್ಟು ಕೊಟ್ಬಿಡಿ. ಈಗ ತುಂಬಾ ಒಳ್ಳೆ ಪ್ರಶ್ನೆ ನೋಡಿ. ಇಡೀ ಕರ್ನಾಟಕದಲ್ಲಿ ಅಭಿವೃದ್ಧಿ ಏನಾದ್ರು ಕಂಡಿದ್ರೆ ಅದು ಯಡಿಯೂರಪ್ಪನವ್ರ ಕಾಲ. ಯಾಕೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಎಕ್ಸ್ಪ್ರೆಸ್ ವೇ ಇರ್ಬೋದು, ಬೆಂಗಳೂರಿಂದ ಮೈಸೂರು ಎಕ್ಸ್ಪ್ರೆಸ್ ವೇ ಇರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಪೋರ್ಟ್ಸ್ ಇರ್ಬೋದು, ಲ್ಯಾಂಡ್ ಅಕ್ವಿಸಿಷನ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಸಹ, ಇನ್ಕ್ಲೂಡಿಂಗ್ ಐಐಟಿ ಬಂತು ಧಾರವಾಡಲ್ಲಿ, ಏಮ್ಸ್ ಬರ್ತಕ್ಕಂತಹ ಒಂದು ಫೆಸಿಲಿಟೀಸ್ ಆಗಿದೆ. ಇಎಸ್ಐ ಹಾಸ್ಪಿಟಲ್ ಅಷ್ಟು ವರ್ಷಗಳಿಂದ ಇದ್ರು ಖರ್ಗೆ ಅವರು, ಇವಾಗ ತರಬೇಕಾಯ್ತು ಗುಲ್ಬರ್ಗಕ್ಕೆ. ಇರ್ಲಿ ಕೇಳಿ, ಇನ್ನೂ ಒಂದು ಒಳ್ಳೆ ಪ್ರಶ್ನೆ ಕೇಳಿದಿರಾ. ನಾವು ಇನ್ನು ಕರ್ನಾಟಕದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳಿದ್ದಾರೆ. ಯತ್ನಾಳ್ ಅವರು ಒಪ್ಕೊಳ್ತಾರೆ ಅಂತ ನನ್ನ ಜೊತೆಗೆ. ಕೆಂಗಲ್ ಅವರು ಅಂತ ಹೇಳಿದ್ರೆ ಏನ್ ಹೇಳ್ತೀವಿ, ವಿಧಾನಸೌಧ ಅಂತ ಹೇಳ್ತೀವಿ. ಜೊತೆಗೆ ನಿಜಲಿಂಗಪ್ಪ ಅಂತ ಹೇಳಿದ್ರೆ ಆಡಳಿತ ಸುಧಾರಣೆ ಅಂತ ಹೇಳ್ತೀವಿ. ವೀರೇಂದ್ರ ಪಾಟೀಲ್ ಅಂದ್ರೆ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. ದೇವರಾಜ ಅರಸು ಅಂದ್ರೆ ಸೋಷಿಯಲ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. ಬಂಗಾರಪ್ಪ ಅಂತ ಹೇಳಿದ್ರೆ ಗ್ರಾಮೀಣ ಕೃಪಾಂಕ ಅಂತ ಹೇಳ್ತೀವಿ. ರಾಮಕೃಷ್ಣ ಹೆಗಡೆ ಅಂತ ಹೇಳಿದ್ರೆ ಒಂದ್ ನಿಮಿಷ ನಾನು ಮಾತಾಡಿದ್ಮೇಲೆ ತಾವು ಮಾತಾಡಿ. ರಾಮಕೃಷ್ಣ ಹೆಗಡೆ ಅಂತ ಹೇಳಿದ್ರೆ ಮತ್ತೆ ಆಡಳಿತ ಬಿಗಿಗೊಳಿಸರು ಅಂತ ಹೇಳ್ತೀವಿ. ಎಚ್.ಡಿ. ದೇವೇಗೌಡರು ಅಂದ್ರೆ ನೀರಾವರಿ ಅಂತ ಹೇಳ್ತೀವಿ. ಎಸ್.ಎನ್. ಕೃಷ್ಣ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಅಂತ ಹೇಳ್ತೀವಿ. ಎಚ್.ಡಿ.ಕೆ ಅಂದ್ರೆ ಗ್ರಾಮ ವಾಸ್ತವ ಅಂತ ಹೇಳ್ತೀವಿ. ಬಿಎಸ್ವೈ ಅಂತಂದ್ರೆ ಭಾಗ್ಯಗಳ ಕಲ್ಯಾಣಗಳ ಅಭಿವೃದ್ಧಿ ಕಾರಕ ಅಂತ ಹೇಳ್ತೀವಿ. ರೈತರ ಅಭಿವೃದ್ಧಿ ಅಂತ ಹೇಳ್ತೀವಿ. ಸಿದ್ದರಾಮಯ್ಯ 7.5 ವರ್ಷ ರೆಕಾರ್ಡ್ ಬ್ರೇಕಿಂಗ್ ಸಿಎಂ, 18 ಬಜೆಟ್ ಏನಪ್ಪಾ ಕೊಟ್ರು, ಕರ್ನಾಟಕಕ್ಕೆ ಸರ್, ಬಿಜೆಪಿ ಸರ್ಗೆ ನನ್ನ ಕ್ವಶನ್ ಸರ್, ನೀವು ಅವಾಗಿಂದ ಹೇಳ್ತಿದ್ದೀರಾ ನಮ್ಮ ಡಿಸಿಎಂ ಮತ್ತೆ ಸಿಎಂ ಮಧ್ಯ ಏನೋ ಇದೆ, ಕುರ್ಚಿ ಕದನ ನಡೀತಿದೆ. ಸರ್, ಎಲ್ಲಾದ್ರೂ ಒಂದು ಕಡೆ ನಮ್ ಡಿಸಿಎಂ ಅವರು ಕುರ್ಚಿ ಕದನ ಮಾಡ್ತಿದ್ದಾರೆ ಅಂತ ನಿಮ್ಗೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದಾರ? ನಿಮ್ ನಾಯಕರು ಮಾತಾಡ್ತಾರಲ್ಲ ಆದಿ ಬೀದಿಗಳಲ್ಲಿ ಒಬ್ಬರ ಮೇಲೆ ಒಬ್ರು, ಆತರ ಮಾತಾಡಿರೋದು ನೀವು ಕೇಳಿಸ್ಕೊಂಡಿದ್ದೀರಾ? ಸಿದ್ದರಾಮಯ್ಯ ಸರ್ ಆಗ್ಲಿ ಡಿಸಿಎಂ ಸರ್ ಆಗ್ಲಿ ಹೇಳಿದ್ದೀರಾ? ಇದೆ, ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿಗೆ ತಾವು ವಿರೋಧ ಮಾಡುವಂತಹ ಒಂದು ಯೋಗ್ಯತೆ ಇಲ್ಲದೆ ಇರೋದ್ರಿಂದ ಅಲ್ಲ, ಡಿಸಿಎಂ ಸಿಎಂ ಬಗ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕುರ್ಚಿ ಕದನ ಮಾಡ್ತಿದ್ದಾರೆ ಅಂತ ಹೇಳೋದನ್ನ ನಿಮಗೆ ವಿರೋಧ ಪಕ್ಷದಲ್ಲಿ ರಾಜ್ಯನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕ್ವಶನ್ ಮಾಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲೋದ್ರಿಂದ ಈ ತರ ಆದಿಪಿಜಿಗಳಲ್ಲಿ ಡಿಸಿಎಂ ಸಿಎಂ ಶಿವರಾಮೇಗೌಡರು ಹಾಗೆ ಕುಣಿಗಲ್ ರಂಗನಾಥ್ ಅವರಿಗೆ ನೋಟಿಸ್ ಕೊಟ್ಟಿರೋದು ಯಾಕೆ? ಅವ್ರು ಬಿಜೆಪಿ ಅವರು ಅಂತಲಾ? ಎನಿವೆ
ಮೇಡಮ್, ಇವಾಗ ಅಶೋಕ್ ಗೌಡ್ರು ಸರ್ ಹೇಳಿದ್ರು, ವಕ್ತಾರರು, ದಯವಿಟ್ಟು ಇದನ್ನ ಯೋಚನೆ ಮಾಡಿ. ಎಲ್ಲಾ ಸಿಎಂಗೂ ಒಂದೊಂದು ಇದು ನೀವು ಹೆಸರು ಕೊಟ್ರಿ ಅಂದ್ರೆ ಸ್ವಾಗತ ಮಾಡ್ತೀನಿ. ನಿಮ್ಮ ನಾಯಕರಿಗೆ ಯಡಿಯೂರಪ್ಪನವ್ರಿಗೊಂದು ನೀವೇ ಒಂದು ಹೆಸರು ಕೊಟ್ಬಿಡಿ. ಭಾಗ್ಯಗಳ ದಾತ ನಮ್ ಸಿದ್ದರಾಮಯ್ಯನವರು. ಅಪಕೀರ್ತಿ ತರಬೇಡಿ. ನಿಮ್ ಯಡಿಯೂರಪ್ಪ ಸಾಹೇಬ್ರು ಕೆಲಸ ಮಾಡವ್ರೆ. ಆದ್ರೆ ಅದ್ರ ಜೊತೆ ಹೆಸರು ಕೊಟ್ಟವ್ರೆ. ಮುಕುಂದ್ ರಾಜ್ ಅವರೇ, ನಿಮ್ಮ ಸಿದ್ದರಾಮಯ್ಯನವರಿದ್ದಾರಲ್ಲ, ಅಹಿತ ನಾಯಕರಾದ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ವಿಮರ್ಶೆ ಮಾಡ್ತಾರೆ. ಜಿಎಸ್ಟಿ ಮೇಲೆ ಎಲ್ಲಾದ್ರ ಮೇಲೂ ತೆರಿಗೆ ಹಾಕ್ತಾರೆ ಅಂತ ಹೇಳ್ತಾ ಇದ್ರು. ಕೇಳಿಸ್ಕೊಳ್ರಿ, ನರೇಂದ್ರ ಮೋದಿ ಅವರು ಜಿಎಸ್ಟಿ ನ ಕಡಿಮೆ ಮಾಡಿದ್ರು. ಅವರು ಈಗೇನ್ ಹೇಳಿದ್ರು, 26,000 ಕೋಟಿ ನಮ್ಗೆ ಹೊರೆಯಾಗಿದೆ ಅಂದ್ರು. ಯಾವ್ದಾದ್ರು ಒಳ್ಳೆ ಮಾತಾಡ್ತಾರೆ ನಿಮ್ ಸಿದ್ದರಾಮಯ್ಯನವರು? ಅದೇ ಜಾತ್ಯತೀತ ಹೆಸರಲ್ಲಿ ಆಸೆಗಳು ಹೊಡಿತಿದ್ದಾರೆ, ಜಾತಿಗಳು ಹೊಡಿತಿದ್ದಾರೆ. ನೀವ್ ಹೇಳಿ, ಜಾತ್ಯತೀತ ಹೆಸರಲ್ಲಿ ಎಂಪಿಗಳನ್ನ ಕಳಿಸಿದಿರಲ್ಲ, ಯಾಕೆ ಕರ್ನಾಟಕಕ್ಕೆ ಬರ್ತಾ ಇಲ್ಲ ದುಡ್ಡು ಅಂತ ಕೇಳಿದಿರಾ? ಯಾಕೆ ಉತ್ತರ ಪ್ರದೇಶಕ್ಕೆ ಕಾಲ ಕೊಡ್ತೀರಾ ಅಂತ ಕೇಳಿದಿರಾ? ಯಾವ ವಿವಾದನೂ ಇಲ್ಲ, ಯಾವ ವಿವಾದನೂ ಇಲ್ಲ, ನಿಮ್ದೇ ವಿವಾದ. ನನ್ನ ಪ್ರಶ್ನೆ ಸೂರ್ಯ ಮುಕುಂದರಾಜ್ ಸರ್ಗೆ. ಅವಾಗಲೇ ಹೇಳಿದ್ರು ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿಲಿ ಅಷ್ಟು ಗುಂಡಿ ಬಿದ್ದಿದೆ, ಇಷ್ಟು ಗುಂಡಿ ಬಿದ್ದಿದೆ ಅಂತ. ಜನ ಅವ್ರಿಗೆ 138 ಸೀಟ್ ಕೊಟ್ಟು ಗೆಲ್ಸಿರೋದು. ಎಲ್ಲಾ ಗುಂಡಿ ಮುಚ್ಚಲಿ ಅಂತ. ಬರೀ ಕಾಂಗ್ರೆಸ್ ಎಂಎಲ್ಎಗಳು ಗುಂಡಿ ಮುಚ್ಚಲಿ ಅಂತ ಅಲ್ಲ ಮೇಡಮ್, ಬಿಜೆಪಿ ಎಂಎಲ್ಎಗಳು ಇರೋ ಕ್ಷೇತ್ರದಲ್ಲೂ ಗುಂಡಿ ಮುಚ್ಚಲಿ ಅಂತ. ಗುಂಡಿಗೆ ಬಿದ್ದು ಪಾಪ ನಾವು ಯುವತಿಗೆ ಮೊನ್ನೆ ತಾನೇ ಒಂದ್ 15 ತಿಂಗಳಿಂದಾನೆ ಒಂದು ಹುಡುಗಿ ಬಿಕಾಮ್ ಆಗಿರೋ ಹುಡುಗಿ ಪಾಪ ಗುಂಡಿಗೆ ಪ್ರಾಣ ಕಳ್ಕೊಂಡ್ಬಿಟ್ಲು. ಜನಸಾಮಾನ್ಯರ ಸಾವಿನ ಬಗ್ಗೆ ನಿಜವಾಗ್ಲೂ ಕಾಳಜಿನೇ ಇಲ್ಲ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದ್ ಮಾತು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಮನೆ ಮುಂದೆನೆ ದುಡ್ಡು ಗುಂಡಿದೆ ಅಂತ. ಸ್ವಾಮಿ, ನಾವು ಡೆಲ್ಲಿ ಜೀವನ ಮಾಡ್ತಾ ಇಲ್ಲ, ಬೆಂಗಳೂರು ಜೀವನ ಮಾಡ್ತಾ ಇದ್ದಾರೆ. ನ್ಯಾಯ ಒದಗಿಸಿ. ಯಾವುದೇ ಪಕ್ಷ ಪರ ವಿರೋಧ ಮಾತಾಡ್ತಿಲ್ಲ ಸರ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇತ್ತು, ಬಿಜೆಪಿನೂ ಇತ್ತು, ಜೆಡಿಎಸ್ ಇತ್ತು. ಯಾವುದೇ ಪಕ್ಷನೂ ಯಾಕೆ ಈ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸ ಮಾಡಿಲ್ಲ? ಒಂದು ಮೊನ್ನೆ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಇಂದ ಒಂದು ಮೀಡಿಯಾ ನೋಡಿದೆ, ಪ್ರಿಂಟೆಡ್ ಮೀಡಿಯಾಲಿ ಹಳೆ ಸರ್ಕಾರಕ್ಕಿಂತ 80% ಕರಪ್ಷನ್ ಜಾಸ್ತಿ ಆಗಿದೆ ಅಂತ. ಇದಕ್ಕೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರಿ, ನನ್ನ ಪ್ರಶ್ನೆ ರೂಲಿಂಗ್ ಪಾರ್ಟಿಗೆ. ಆಸ್ ಎ ಯಂಗ್ಸ್ಟರ್ ನಾನ್ ಕೇಳೋದು ಇಷ್ಟೇನೆ, ನೀವೇನ್ ಸೊಲ್ಯೂಷನ್ ಕೊಡ್ತೀರಾ ಪಾಟ್ ಹೋಲ್ಸ್ ಮುಚ್ಚಕ್ಕೆ? ಹಳೇದ್ರದ್ದು ಮಾತಾಡೋದು ಬೇಡ, ಸೊಲ್ಯೂಷನ್ ಫೋಕಸ್ಡ್ ಆಗಿ ಏನ್ ಹೇಳಕ್ಕಾಗತ್ತೆ ನನ್ಗೆ. ಸರಿ ಸರ್, ನನಗೆ ಕಾಂಗ್ರೆಸ್ ಅವರಿಗೆ ಪಕ್ಷದವರಿಗೆ ಕೇಳ್ತಾ ಇರೋದು, ಇಲ್ಲಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಅಂತ ಅಂದ್ಬಿಟ್ಟು ಅನುದಾನ ಇದಕ್ಕೆ 5 ಇದನ್ನ ಮಾಡಿದೀರಾ, ಓಲೆಗಳನ್ನು ಮಾಡಿದೀರಾ. ಅಲ್ಲಿ ವಿಜಯನಗರ ಮತ್ತೆ ಇದಕ್ಕೆಲ್ಲ ಒಂದೊಂದು ಮೇಯರ್ನ ಇಟ್ಬಿಟ್ಟು ಮಾಡಿದೀರಾ. ಈಗ ವಿಜಯನಗರ ಏನು ಇಂಡಸ್ಟ್ರಿಯಲಿಸ್ಟ್ ಇದು ಇಲ್ಲ, ಏನಿಲ್ಲ, ಆದ್ರೆ ಅಲ್ಲಿ ಗುಂಡಿಗಳು ಅವು ಇವು ಎಲ್ಲ ಇದಿದೆ. ನಿಮ್ಮ ಅನುದಾನ ಪ್ರಕಾರ ಸಮವಾಗಿ ಎಲ್ಲ ಕೆಲಸಗಳನ್ನ ಹಂಚ್ಬೇಕಲ್ವಾ? ಅದನ್ನ ಇದು ಸರಿ ಹೊಂದುತ್ತಾ ಇಲ್ವಾ ಅದನ್ನ ಹೇಳಿ ಸರ್. ನಮ್ಮ ಬಿಜೆಪಿ ವಕ್ತಾರ ಹೇಳಿದ್ರು, ಹೋದ್ ಸರಿ ಜಾತಿ ಸಮೀಕ್ಷೆಯಲ್ಲಿ 60 ಕ್ವಶನ್, ಈ ಸರಿನೂ 60 ಕ್ವಶನ್ ಅಂತಾನೆ ಅವ್ರು ಹೇಳಿದ್ರು. ಜನಕ್ಕೆ ನ್ಯಾಯ ಸಿಕ್ಬೇಕೋ ಬೇಡವಾ ಕೇಳಿಬಿಡು. ಉತ್ತರ ಕೊಟ್ಟಿದ್ದಾರೆ ಅವಾಗ್ಲೇ. ನೋಡಿ, ಗುಂಡಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗುಂಡಿಗಳು ಬಿದ್ದೈತೆ, ಸತ್ಯವಾದ ಮಾತಾದ್ರು. ಆದ್ರೆ ಮುಚ್ಚೋದಿಕ್ಕೆ ಅಂತ ಕಾಲೇಜ್ ಅವ್ರಿಗಾಗ್ಲಿ ಸಹಾಯ ಆಪ್ ಅಲ್ಲಿ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಥ್ರೆಡ್ಡಿಂಗ್ ಕಾಲ್ಸ್ ಬರ್ತಾ ಇದೆ. ಸಹಾಯ ಆಪ್ ಕಾಲೇಜ್ ಹುಡುಗರು ಯೂಸ್ ಮಾಡ್ತಾ ಇದ್ರೆ ಬಿಜೆಪಿ ಆಡಳಿತ ಇರತಕ್ಕಂತ ಕ್ಷೇತ್ರದಲ್ಲಿ ಥ್ರೆಡ್ಡಿಂಗ್ ಕಾಲ್ಸ್ ಬರ್ತಾ ಇದೆ. ಇದು ಸತ್ಯ. ರಸ್ತೆ ಗುಂಡಿ ಬಗ್ಗೆ ಇನ್ನೊಂದಿನ ವಿಸ್ತೃತವಾಗಿ ಮಾಡೋಣ ಸರ್ ಚರ್ಚೆ. ಕಾಂಗ್ರೆಸ್ನವರಿಗೆ ಈಗ ಗ್ಯಾರಂಟಿ ಯೋಜನೆ ತರ ನಾವು ಗುಂಡಿ ಯೋಜನೆ ಅಂತಾನು ಆಡ್ ಮಾಡಿ ತಗೋಬೇಕಾ, ಅಥವಾ ನಾವು ಹೋಗುವಾಗ ರಸ್ತೆನಲ್ಲಿ ಇದು ಬಿಜೆಪಿ ರೋಡ, ಕಾಂಗ್ರೆಸ್ ರೋಡ, ಬಿಜೆಪಿ ರೋಡ್ ಆದ್ರೆ ನಾವು ಹೋಗಿ ಬೀಳ್ತೀವಿ ಅನ್ನೋದು ಕನ್ಫರ್ಮ್. ಕಾಂಗ್ರೆಸ್ ರೋಡ್ ಆದ್ರೆ ನಮ್ಗೆ ರೋಡ್ ಕ್ಲೀನ್ ಆಗಿರುತ್ತೆ, ನಾವು ಆರಾಮಾಗಿ ಹೋಗ್ಬೋದು. ಅಕೌಂಟಬಲ್ ಅಲ್ವಾ ಹಾಗಾದ್ರೆ? ನೀವು ನಿಮ್ಮ 5 ಗ್ಯಾರಂಟಿಯಿಂದ ಗೆದ್ರ ಇಲ್ಲ, ಅಥವಾ ಹಿಂದೆ ಇದ್ದ ಸರ್ಕಾರ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಗೆದ್ರ? ಹಿಂದೆ ಇದ್ದಂತ ಸರ್ಕಾರ ಮಾಡಿರೋ ಭ್ರಷ್ಟಾಚಾರ ಮತ್ತೆ ಜನ ಏನು ನಾವು ಕೊಟ್ಟಿರುವಂತ 5 ಗ್ಯಾರಂಟಿ ನೋಡಿ ನಮ್ಗೆ ಓಟ್ ಹಾಕಿರುವಂತದ್ದು. ಇವತ್ತು 5 ಗ್ಯಾರಂಟಿಗಳನ್ನ ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ ಕಾಪಿ ಮಾಡ್ತಾ ಇದೆ. ನಾವಿಲ್ಲಿ 2,000 ಕೊಟ್ರೆ ಅವ್ರು 10,000 ಕೊಡ್ತಾ ಇದಾರೆ. ರಾಜಸ್ಥಾನದಲ್ಲಿ ಏನಂತ ಎಲೆಕ್ಷನ್ ಗೆದ್ರು, ಲಾಡ್ಲಿ ಬೇನ ಇದೆಲ್ಲ ಮಾಡ್ಬಿಟ್ಟು ಗೆದ್ರಲ್ಲ. ನಮ್ಮ ಯೋಜನೆಗಳನ್ನ ನಮ್ಮ ಇದನ್ನ ಕಾಪಿ ಮಾಡ್ತಾರೆ. ಇವತ್ತು ಜಿಎಸ್ಟಿ ಬಗ್ಗೆ ರಾಹುಲ್ ಗಾಂಧಿ ಅವತ್ತೇ ಹೇಳಿದ್ರು, ಇವತ್ತೇನ್ ಮಾಡಿದ್ರು, ಕಡಿಮೆ ಮಾಡಿದ್ರು ಪೆಟ್ರೋಲ್. ಇಟ್ನಾಳ್ ಸರ್, ಕಡೆದಾಗಿ ಅಭಿವೃದ್ಧಿ ಬಗ್ಗೆ ಮಾತನಾಡೋಕೆ ಸಾಕಷ್ಟು ವಿಚಾರ ಇದೆ. ಸರ್ಕಾರವೂ ಕೂಡ ಗಮನ ಹರಿಸೋಕೆ ಅನೇಕ ಆಯಾಮ ಇದೆ. ಆದ್ರೆ ಬಿಹಾರ ಚುನಾವಣೆ ಕಡೆ ಬೊಟ್ ಮಾಡ್ತಿದ್ದಾರೆ. ಬಿಹಾರ ಚುನಾವಣೆ ತನಕ ಮಾತ್ರ ಸಿದ್ದರಾಮಯ್ಯನವರಿಗೆ ಡೆಡ್ ಲೈನ್. ಯಾಕಂದ್ರೆ ಒಬಿಸಿ ಮತಗಳು ನಿರ್ಣಾಯಕ. ಅದಾದ್ಮೇಲೆ ಬದಲಾವಣೆ ಆಗೋ ಸಾಧ್ಯತೆ ಅನ್ನೋ ವಿಶ್ಲೇಷಣೆ ಕೂಡ ಇದೆ.
ಈ ಅಭಿವೃದ್ಧಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿ, ಸಮಾಜ ಕಲ್ಯಾಣ ಆಗಲಿ, ಅದು ಕರ್ನಾಟಕ ಸರ್ಕಾರದ ಜವಾಬ್ದಾರಿ. ಆ ಕರ್ನಾಟಕ ಸರ್ಕಾರದ ಮುಖ್ಯಸ್ಥರು ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಇಬ್ಬರು ಜವಾಬ್ದಾರಿ ಕೂಡ ಹೌದು. ಈ ಮತ್ತು ಅಧಿಕಾರ ಹಸ್ತಾಂತರ, ಅಧಿಕಾರ ಒಂದು ಸಂಘರ್ಷ ಇದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷದ ಸಮಸ್ಯೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಬೇರೆ ಅಲ್ಲ, ಸರ್ಕಾರ ಬೇರೆ ಅಲ್ಲ. ಹೀಗಿರುವಾಗ ಎರಡನ್ನೂ ನಿಭಾಯಿಸುವಂತ ನಾಯಕತ್ವ ಬೇಕಾಗ್ತದೆ ಅಲ್ಲಿ. ಹಾಗೆ ನಾವು ಒಂದನ್ನು ಇನ್ನೊಂದಕ್ಕೆ ನಾವು ಜೋಡಿಸಿ ನೋಡಿದಾಗ ಆಭಾಸಕರವಾಗಿ ಕಾಣೋದು ಸಹಜ. ಜನಸಾಮಾನ್ಯರಿಗೆ ಇದು ಒಂಥರ ನಿರಾಶಾದಾಯಕವಾಗಿ ಕಾಣೋದು ಸಹಜನೇ. ಯಾಕಂದ್ರೆ ಪ್ರತಿದಿನ ರೋಡಲ್ಲಿ ಓಡಾಡೋರು ಅವರು, ಪ್ರತಿದಿನ ಗುಂಡಿಯಲ್ಲಿ ಬೀಳೋರು ಅವರು. ಅದ್ರ ಜೊತೆಗೆ ನಾವು ಅವ್ರು ಸುದ್ದಿ ಓದ್ತಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ, DK ಮುಖ್ಯಮಂತ್ರಿನ. ಈ ರೀತಿ ಒಂದು ನಿರಾಶಾದಾಯಕ ಭಾವನೆ ಮೂಡುವುದು ಸಹಜ. ಆದ್ರೆ ಎರಡೂ ಸಮಸ್ಯೆಗಳು ಸತ್ಯ, ಎರಡು ವಾಸ್ತವಿಕ ಸಮಸ್ಯೆಗಳೇ ಇವು. ಒಂದು ಅಭಿವೃದ್ಧಿಯ ವಾಸ್ತವ, ಇನ್ನೊಂದು ರಾಜಕೀಯ ವಾಸ್ತವ. ಈ ಎರಡನ್ನು ನಿಭಾಯಿಸಿಕೊಂಡು ಹೋಗುವಂತ ನಾಯಕತ್ವ ಕಾಂಗ್ರೆಸ್ ಅಲ್ಲಿ ಇದೇ ಇರಬಹುದು ಅಂತ ಆಶೆ ಮಾಡಬಹುದು ಅಷ್ಟೇ ನಾವು. ಅದ್ರ ಜೊತೆಗೇನೆ ಈ ಒಂದು ಹಸ್ತಾಂತರದ ಮತ್ತು ಈ ರಾಜಕಾರಣದ ಬಗ್ಗೆ ಮಾತಾಡೋದಾದ್ರೆ, ಜೆಂಟಲ್ಮನ್ಸ್ ವರ್ಡ್ ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ ಅದಕ್ಕೆ ಗೌರವ ಕೊಡದೇ ಇದ್ರೆ, ಒಂದು ವಚನ ಭ್ರಷ್ಟತೆಯ ಒಂದು ಆಪಾದನೆ ಸಿದ್ದರಾಮಯ್ಯನವರ ಮೇಲೆ ಬರ್ತದೆ. ಇನ್ನೊಂದು, ಪಕ್ಷಕ್ಕಾಗಿ ಶ್ರಮ ಪಟ್ಟವರು, ಪಕ್ಷಕ್ಕಾಗಿ ತ್ಯಾಗ ಮಾಡಿದವರಿಗೆ ಇಲ್ಲಿ ಪ್ರತಿಫಲ ಇಲ್ಲ ಅನ್ನೋ ಒಂದು ಸಂದೇಶ ಕೇಡರ್ಗೆ ಹೋದಂತಾಗ್ತದೆ. ಈ ಎಲ್ಲ ಸವಾಲುಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಎದುರಿಸಬೇಕು ಮತ್ತು ಅಭಿವೃದ್ಧಿ ಸವಾಲನ್ನ ಕರ್ನಾಟಕ ಸರ್ಕಾರ ಎದುರಿಸಬೇಕು. ಅದನ್ನು ಸಮರ್ಥವಾಗಿ ನಿಭಾಯಿಸಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್ ಆದ್ರೂ ಹಾಕೊಳ್ಳಿ, ಅಥವಾ ಟಿಟ್ಟಾಸುರರಾದ್ರೂ ಹಾಕೊಳ್ಳಿ, ಅಥವಾ ಬೇರೆ ಯಾರಾದ್ರೂ ಹಾಕೊಳ್ಳಿ, ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಕರ್ನಾಟಕ ರಾಜ್ಯದ ಜನತೆ ಏನ್ ಕೇಳ್ತಿದೆ ಅಂದ್ರೆ ಅಭಿವೃದ್ಧಿ ಕೇಳ್ತಾ ಇದೆ, ಹೊಸ ರಿಬ್ಬನ್ ಕೇಳ್ತಾ ಇದೆ, ರಸ್ತೆಗಳು ಒಳ್ಳೆ ರಸ್ತೆ ಕೇಳ್ತಾ ಇದೆ, ಕುಡಿಯೋ ನೀರು, ಸ್ವಚ್ಛ ಕುಡಿಯೋ ನೀರು ಕೇಳ್ತಾ ಇದೆ. ನೀವು ಈ 70-80 ವರ್ಷದಲ್ಲಿ ಆಡಳಿತದಲ್ಲಿ 70 ವರ್ಷ ನೀವೇ ಇದ್ದಿದ್ದು ಕರ್ನಾಟಕದಲ್ಲಿ, 70 ವರ್ಷ ನೀವೇ ಇದ್ದು ಆಡ್ಸಿರೋದೇನು ಅಂತ ಹೇಳಿದ್ರೆ ಬರೀ ಗೆಣಸ್ ತಿಂತಾ ಇದ್ದೀರಾ ಅಂತ ಜನ ಕೇಳಕ್ ಸ್ಟಾರ್ಟ್ ಮಾಡಿ. ಅಭಿವೃದ್ಧಿ ವಿಚಾರದಲ್ಲಿ ಕರ್ನಾಟಕದ ಜನರ ನಿರೀಕ್ಷೆ ಅಪಾರವಾಗಿದೆ. ಯಾಕಂದ್ರೆ ಇರೋದು ಸುಭದ್ರವಾದ ಸರ್ಕಾರ. ಈ ಅಧಿಕಾರ ಹಸ್ತಾಂತರ ಅನ್ನೋದು ಪಕ್ಷದ ಆಂತರಿಕ ವಿಚಾರ ಆಗಿದ್ರೂ ಕೂಡ ನೇರ ಪರಿಣಾಮ ಜನರ ಮೇಲೆ ಬೀರೋದ್ರಿಂದ, ಇನ್ ಕೇಸ್ ಆ ಟ್ರಾನ್ಸಿಷನ್ ಅನ್ನೋದಿದ್ರೆ ಸ್ಮೂತ್ ಆಗಾಗ್ಲಿ, ಇಲ್ಲ ಅನ್ನೋದಾದ್ರೆ ಖಡಕ್ ಆದ ಸಂದೇಶ ಹೈಕಮಾಂಡ್ ನಿಂದಲೋ ಅಥವಾ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಕಡೆಯಿಂದನೋ ಅತಿ ಶೀಘ್ರದಲ್ಲಿ ಆಚೆ ಬರಲಿ, ಸರ್ಕಾರ ಸುಭದ್ರವಾಗಿರ್ಲಿ, ಜನರ ಅಭಿವೃದ್ಧಿಗೆ ಪೂರಕವಾಗಿರ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.